ಆತ್ಮೀಯ ಸ್ಪರ್ಧಾರ್ಥಿಗಳೇ ಹಾಗೂ ವಿದ್ಯಾರ್ಥಿಗಳೇ, 2026ರ SSLC ಪರೀಕ್ಷೆಯ ಕನ್ನಡ ಪತ್ರಿಕೆಯನ್ನು ತೆಗೆದುಕೊಂಡಿದ್ದೇನೆ. ಅದರಲ್ಲಿ ಬರ್ತಕ್ಕಂಥ 10 ವ್ಯಾಕರಣದ ಅಂಶಗಳನ್ನು ತೆಗೆದುಕೊಂಡು ವಿಶದೀಕರಿಸಬೇಕು ಅಂತೇಳಿ ನಾನು ಬಂದಿದ್ದೇನೆ. ಸೊ ಹಾಗಾಗಿ ಆರಂಭದಲ್ಲಿ ಕೊಟ್ಟಿರೋ 4 ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಬರೆಯಿರಿ ಅಂತೇಳಿ ನೋಡ್ತೀವಿ. ಅದರಲ್ಲಿ 1ನೇ ಕ್ವಶನ್, ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಅಂತ ಕೇಳಿದ್ದಾರೆ. ಕನ್ನಡದಲ್ಲಿರ್ತಕ್ಕಂಥ ವರ್ಣಮಾಲೆಯಲ್ಲಿರುವ ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಅಂತಂದಾಗ ಆಪ್ಷನ್ ಎ ಒಳಗ 6, ಆಪ್ಷನ್ ಬಿ ಒಳಗ 7, ಆಪ್ಷನ್ ಸಿ 8, ಆಪ್ಷನ್ ಡಿ 9 ಅಂತದ. ನಾವು ತಿಳ್ಕೋಬೇಕು, ಕನ್ನಡದಲ್ಲಿ ವರ್ಣಮಾಲೆಗಳ ಸಂಖ್ಯೆ 49, ಅದರಲ್ಲಿ ಸ್ವರಗಳ ಸಂಖ್ಯೆ 13, ವ್ಯಂಜನಗಳ ಸಂಖ್ಯೆ 34, ಯೋಗವಾಹಗಳು 2 ಅಂತೇಳಿ ನೋಡ್ತೀವಿ. ಒಟ್ಟು 49 ಸಂಖ್ಯೆ ಅಂತೇಳಿ ನಾವು ನೋಡ್ತೀವಿ. ಅದರಲ್ಲಿ ವ್ಯಂಜನಗಳ ಸಂಖ್ಯೆ 34 ಅಂತಂದಾಗ ಅದರಾಗ 2 ವಿಭಾಗಗಳನ್ನು ಮಾಡ್ತೀವಿ. ಒಂದು ಅವರ್ಗೀಯ, ಇನ್ನೊಂದು ವರ್ಗೀಯ, ಅಥವಾ ವರ್ಗೀಯ ಅಥವಾ ಅವರ್ಗೀಯ ಅಂತ ಮಾಡ್ತೀವಿ. ವರ್ಗೀಯದಲ್ಲಿ 25 ಅಕ್ಷರಗಳನ್ನು ನೋಡ್ತೀವಿ, ಅವರ್ಗೀಯದಲ್ಲಿ 9 ಅಕ್ಷರಗಳನ್ನು ನೋಡ್ತೀವಿ. ಹಾಗಾಗಿ ಇಲ್ಲಿ ಆಪ್ಷನ್ ಡಿ 9 ಅನ್ನುವಂಥದ್ದು ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಅಂತ ನಾವು ಗುರುತಿಸ್ತೀವಿ. ಹೌದಾ? ಇದು ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ನಂತರ 2ನೇ ಪ್ರಶ್ನೆ, ವಧೂಪೇತ. ವಧೂಪೇತ ಅನ್ನುವಂಥದ್ದು ಸಂಧಿ ಪದ. ಈ ಪದವು ಈ ಸಂಧಿಗೆ ಸೇರಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಹೌದಾ? ನೀವೆಲ್ಲ ಕೇಳಿರ್ತೀರಿ, ಲೋಪ ಸಂಧಿ ಅಂದ್ರೆ ಗೊತ್ತು ನಿಮಗೆ, ವೃದ್ಧಿ ಸಂಧಿ ಅಂದ್ರೆ ಗೊತ್ತು, ಗುಣಸಂಧಿ ಅಂದ್ರೆ ಗೊತ್ತು. ಈಗ ಸವರ್ಣ ದೀರ್ಘ ಸಂಧಿ ಪದ ಇದು. ಅದು ಹೇಗೆ ಗುರುತಿಸಬೇಕು ಅಂತ ಕೇಳಿದ್ರೆ, ವಧು ಪ್ಲಸ್ ಉಪೇತ, ವಧೂಪೇತ. ಪೂರ್ವ ಪದದಲ್ಲಿರ್ತಕ್ಕಂಥ ದು ಪದದಲ್ಲಿರ್ತಕ್ಕಂಥ ಉ ಸಣ್ಣ ಅಥವಾ ಹೃಸ್ವಸ್ವರ ಉ ಅದ. ಅದೇ ರೀತಿ ಉತ್ತರ ಪದದಲ್ಲಿ ಆದಿರ್ತಕ್ಕಂಥ ಊದೊಳಗ ಹೃಸ್ವಸ್ವರ ಉ ಅದ. ಅದು ಸಂಧಿ ಪದದಲ್ಲಿ ದು ಒಳಗ ದೀರ್ಘ ಉ ಆಗಿ ಪರಿವರ್ತಿತವಾಗಿದೆ. ಹಾಗಾಗಿ ಸ್ವರಗಳ ಮುಂದೆ ಸ್ವರವು ಬಂದು ಸಂಧಿಕಾರ ನಡೆಯುವಾಗ ಆ ಪದವು ಉತ್ತರ ಪದದ ಆದಿರ್ತಕ್ಕಂಥ ಪದ ಅಥವಾ ಯಾವುದೋ ಒಂದು ಪದ ದೀರ್ಘವಾದ್ರೆ ಅದನ್ನ ನಾವು ಹೆಂಗ್ ಕರಿತಪ್ಪ ಅಂತಿದ್ರೆ, ಸಂಸ್ಕೃತ ಸಂಧಿಯ ಸ್ವರ ಸಂಧಿಯಲ್ಲಿ ನಾವು ಸವರ್ಣ ದೀರ್ಘ ಸಂಧಿ ಅಂತೇಳಿ ಕರಿತೀವಿ. ಇದನ್ನ ನಿಮ್ಮ ಗಮನಕ್ಕೆ ಬಂದ್ರೆ ಸರಿ, ಇದನ್ನ ನೋಡ್ಕೊಳ್ಳಿ. ನಂತರ ಪಾರಿಭಾಷಿಕ ಪದಗಳನ್ನ ಬಳಸುವಾಗ, ಅನ್ಯ ಭಾಷೆಯ ಪದಗಳನ್ನ ಬಳಸುವಾಗ, ಪಾರಿಭಾಷಿಕ ಪದಗಳನ್ನು ಬಳಸುವಾಗ, ಅನ್ಯ ಭಾಷೆಯ ಪದಗಳನ್ನು ಬಳಸುವಾಗ, ಪ್ರಮುಖ ಪದಗಳನ್ನು ಸೂಚಿಸುವಾಗ ಬಳಸುವ ಲೇಖನ ಚಿಹ್ನೆ ಯಾವುದು ಅಂತ ಕೇಳೋದು. ಸೊ ಹಾಗಾಗಿ ನಾವು ಇಲ್ಲಿ ಆವರಣ ಚಿಹ್ನೆಯನ್ನು ನೋಡ್ತೀವಿ. ಈ ಉದಾಹರಣೆಗಾಗಿ ಪಾರಿಭಾಷಿಕ ಪದಗಳಾಗಿರ್ಬೋದು, ಅನ್ಯ ಭಾಷೆ ಯಾವುದೇ ಒಂದು ಪದ, ಈ ಉದಾಹರಣೆಗೆ ನಾವು ಯಾವುದೋ ಒಂದು ವಾಕ್ಯ ಬರ್ತಾ ಇರ್ತಿದ್ವಿ. ಹೆಂಗಪ್ಪ ಅಂತಿದ್ರೆ, ಈಗ ಜಾಗತಿಕವಾಗಿ ಭಾರತ ಹೆಚ್ಚು ಆರ್ಥಿಕವಾಗಿ ಸಬಲವಾಗಿದೆ ಅಂತ ಬರಿತೀವಿ, ಅಥವಾ ಸಬಲವಾಗುತ್ತಿದೆ, ಅಥವಾ ಡೆವಲಪಿಂಗ್ ಕಂಟ್ರಿ ಅಂತ ಬರಿತಿರ್ತೀವಿ. ಅವಾಗ ನಾವು ಜಾಗತಿಕವಾಗಿ ಹೆಚ್ಚು ಭಾರತ ಅಂತಂದಾಗ ಅಲ್ಲಿ ನಾವು ಇಂಡಿಯಾ ಅಂತ ಮೆನ್ಷನ್ ಮಾಡ್ಬೋದು. ಪಕ್ಕಕ್ಕೆ ಒಂದು ಆವರಣ ಚಿಹ್ನೆ ಹಾಕಿ ಇಂಡಿಯಾ ಅಂತ ಮೆನ್ಷನ್ ಮಾಡ್ಬೋದು. ಭಾರತ ಅಂತೀವಿ ಮತ್ತು ಇಂಡಿಯಾ ಅಂತೀವಿ ಅಂತೇಳಿ ನಾವು ಗುರ್ತ ಮಾಡ್ಕೋಬಹುದು. ಈ ತರ ನಾವು ಒಂದು ಪದದ ಜೊತೆಗೆ ಮತ್ತೊಂದು ಅರ್ಥ ಉಳ್ಳಂತ ಅದರ ಸಮೀಪ ಅಥವಾ ಅದೇ ರೀತಿ ಅದಕ್ಕಿರ್ತಕ್ಕಂಥ ಅರ್ಥ ಉಳ್ಳಂತ ಇನ್ನೊಂದು ಪದವನ್ನು ಅಲ್ಲಿ ಬರಿಬಹುದು. ಇದಕ್ಕೆ ನಾವು ಇದನ್ನು ಆವರಣ ಚಿಹ್ನೆನ ಬಳಸ್ತೀವಿ ಅಂತ. ಇನ್ನು ವರ್ತಮಾನ ಕಾಲ ಸೂಚಕ ಪ್ರತ್ಯಯವಿದು ಅಂತೇಳಿ ಒಂದು ಪ್ರಶ್ನೆ ಕೇಳಿದ್ರೆ, ಯಾವಾಗಲೂ ವರ್ತಮಾನದಲ್ಲಿ ಏನಿರ್ತದ, ಭೂತದಲ್ಲಿ ಏನಿರ್ತದ, ಭವಿಷ್ಯದಲ್ಲಿ ಏನಿರ್ತದ ಅಂತೇಳಿ ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಇದನ್ನ ನಾವು ಸರಿಯಾಗಿ ಬಿಡಿಸ್ಬೋದು. ಇಲ್ಲಿ ಭೂತಕಾಲದಲ್ಲಿ ದ ಅನ್ನುವಂಥ ಒಂದು ಪ್ರತ್ಯಯ ಬರ್ತದೆ, ಕಾಲಸೂಚಕ ಪ್ರತ್ಯಯ. ಮತ್ತು ಭವಿಷ್ಯತ್ ಕಾಲದಲ್ಲಿ ಉವ ಮತ್ತು ಉವ ಅನ್ನುವಂಥ ಒಂದು ಪ್ರತ್ಯಯ ಬರ್ತದೆ. ಸೊ ಅದೇ ರೀತಿ ವರ್ತಮಾನ ಕಾಲದಲ್ಲಿ ಉತ್ತ, ನಡೆಯುತ್ತ, ಹೋಗುತ್ತ, ತಿನ್ನುತ್ತ ಅಂತ ಬರ್ತದೆ. ಅವನು ತಿನ್ನುತ್ತಾ ಇದ್ದಾನೆ, ಇದು ವರ್ತಮಾನ ಕಾಲದ ಒಂದು ವಾಕ್ಯ. ಈ ತರ ಹಾಗಾಗಿ ವರ್ತಮಾನ ಕಾಲದ
ಕಾಲಸೂಚಕ ಪ್ರತ್ಯಯ ಯಾವುದು ಅಂತ ಕೇಳಿದ್ರೆ ಉತ್ತ ಅಂತೇಳಿ ನಾವಿಲ್ಲಿ ಗಮನಿಸಬೇಕು. ಇನ್ನು ದ್ವಿತೀಯ ವಿಭಕ್ತಿಯ ಕಾರಕಾರ್ಥ ಇದು. ದ್ವಿತೀಯ ವಿಭಕ್ತಿ ಕಾರಕಾರ್ಥ ಇದು ಅಂತ ನಾನು ಭಾಳ ಸತಿ ಹೋದ ವಿಡಿಯೋಗಳಲ್ಲೆಲ್ಲ ಈ ಕಾರಕಗಳನ್ನ ಮತ್ತು ವಿಭಕ್ತಿ ಪ್ರತ್ಯಯಗಳನ್ನ ಹಾಡಿನ ಮೂಲಕ ಹೇಳಿದ್ದೀನಿ. ಅದನ್ನ ಈಗಲೂ ಒಂದ್ಸತಿ ಹೇಳುವಂತ ಪ್ರಯತ್ನ ಮಾಡ್ತೀನಿ. ಆ ಹಾಡು ಯಾವುದು ಅಂತ ಕೇಳಿದ್ರೆ ದ್ವಿತೀಯ ವಿಭಕ್ತಿ ಪ್ರತ್ಯಯದ ವಿಭಕ್ತಿಯ ಕಾರಕಾರ್ಥವನ್ನ ಹೇಳುವಂತ ಒಂದು ಹಾಡು ಯಾವುದು ಅಂತಂದ್ರೆ ನಾನು ಅದನ್ನ ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ಅದನ್ನ ಮಾಡಿದ್ದದ. ಅದನ್ನೊಂದು ಹಾಡಿ ನಿಮ್ಗೆ ಅರ್ಥ ಮಾಡಿಸಿ ಹೇಳ್ತೀನಿ. ಪ್ರಥಮ ಕರ್ತೃ ದ್ವಿತೀಯ ಕರ್ಮ ತೃತೀಯ ಕರಣ ಚತುರ್ಥಿ ಸಂಪ್ರದಾನ ಪಂಚಮಿ ಅಪದಾನ ಷಷ್ಠಿ ಸಂಬಂಧ ಸಪ್ತಮಿ ಅಧಿಕರಣ ಸಂಬೋಧನ ಅಭಿಮುಖೀಕರಣ ಸಂಬೋಧನ ಅಭಿಮುಖೀಕರಣ. ಹಾಗಾಗಿ ದ್ವಿತೀಯ ವಿಭಕ್ತಿ ಪ್ರತ್ಯಯ ಕಾರಕ ಯಾವ್ದಪ್ಪ ಅಂತಿದ್ರೆ ಪ್ರಥಮ ಕರ್ತೃ ಬಂದ್ರೆ ದ್ವಿತೀಯ ಕರ್ಮ ಬರ್ತೈತಿ. ಹಾಗಾಗಿ ಆಪ್ಷನ್ ಎ ಅನ್ನುವಂಥದ್ದು ಏನಪ್ಪ ಅಂದ್ರೆ ಇಲ್ಲಿ ಆನ್ಸರ್ ಆಗಿರ್ತದೆ ಅಂತೇಳಿ ನಾವು ಗುರುತಿಸ್ಬೇಕು. ಇನ್ನ 6ನೇ ಕ್ವಶನ್, ಮಾದ್ರ ಮಾಘದ ಯಾದವರು ಪದವು ಈ ಸಮಾಸಕ್ಕೆ ಸೇರಿದೆ. ಮಾದ್ರ ಒಂದು ಬೇರೆ, ಮಾಘದ ಒಂದು ಬೇರೆ, ಯಾದವರು ಈ ರೀತಿ ಎಲ್ಲಾ ಪದಗಳ ಅರ್ಥವು ಪ್ರಧಾನ ಮುಖ್ಯ ಪ್ರಮುಖವಾಗಿರ್ತಕ್ಕಂಥ ಒಂದು ಸಮಾಸ ಆಗಿರ್ತಾರೆ. ಅದಕ್ಕೆ ನಾವು ದ್ವಂದ್ವ ಸಮಾಸ ಅಂತ ಕರಿತೀವಿ. ಆಪ್ಷನ್ ಬಿ ಏನಪ್ಪಾ ಅಂದ್ರೆ ಇದಕ್ಕೆ ಆನ್ಸರ್ ಆಗ್ತದೆ. ತದನಂತರ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ 3ನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನ ಬರೆಯಿರಿ ಅಂತ ಕೇಳ್ತಾವೆ. ಏನ್ ಹಿಂಗಂದ್ರ ನೋಡ್ರಿ, ಅಮೃತ ಅನ್ನುವಂತ ಒಂದು ಪದ ಅದನ್ನ ಅಮರ್ದು ಅಂತೂ ಕರೀತಾರೆ, ಹೌದಾ? ಅದೇ ರೀತಿ ಕಾರ್ಯ ಅಂದ್ರೆ ಕಜ್ಜ ಅಂತೂ ಕರೀತಾರೆ, ಹೌದಾ? ಆಮೇಲೆ ಅಷ್ಟು ಅಂತಂದ್ರೆ ಅದ ಮಿತಿ ಇಲ್ಲ, ಅದಕ್ಕೆ ಅದ ನಿರ್ದಿಷ್ಟವಾಗಿ ಇಷ್ಟೇ ಅಂತ ಹೇಳೋದು ಕಷ್ಟ. ಹಾಗಾಗಿ ಅದಕ್ಕೆ ಪರಿಮಾಣವಾಚಕ ಅಂತೇಳಿ ನಾವು ಕನ್ನಡದಲ್ಲಿ ಕರಿತೀವಿ. ಅದೇ ರೀತಿ 12 ಇದು ಸಂಖ್ಯೆಯನ್ನು ಸೂಚಿಸುವಂತ ಪದ, ಹಾಗಾಗಿ ಇದು ಸಂಖ್ಯಾವಾಚಕ ಅಂತೇಳಿ ನಾನು ಗುರುತಿಸಿದ್ರೆ ನೀವು ನೋಡ್ಕೋಬಹುದು. ಅದೇ ರೀತಿ ಜೇನು, ಹಾಲು ಮತ್ತು ಜೇನು ಅನ್ನುವಂಥದ್ದು ಇದು ಜೋಡು ನುಡಿ, ಒಂದ್ರ ಜೊತೆ ಮತ್ತೊಂದು ಬರ್ತಾವ, ಹಾಗಾಗಿ ಇವಕ್ಕೆ ಜೋಡು ನುಡಿಗಳು ಅಂತ ಕರೀತಾರೆ. ಇನ್ನು ತುತ್ತ ತುದಿ ಅಂತೇಳಿ ನೋಡಿದಾಗ ಅದಕ್ಕೆ ದ್ವಿರುಕ್ತಿ ಅಂತ ಕರಿತೀವಿ. ತುತ್ತ ತುದಿ, ನೀವು ನೋಡಿ ಇವೆಲ್ಲ ಹೆಂಗಂತಂದ್ರೆ ತುದಿ ಅಂತೂ ಅನ್ಬೋದು, ತುತ್ತ ತುದಿನೂ ಅನ್ಬೋದು, ಮೊದಲು ಅನ್ಬೋದು, ಮೊಟ್ಟ ಮೊದಲು ಅನ್ಬೋದು. ಸೊ ಈ ತರ ಒಂದೇ ಪದ ಪದೇ ಅಂದ್ರೆ 2 ಬಾರಿ ಬರ್ತಿತ್ತಂದ್ರೆ ದ್ವಿ ಅಂದ್ರೆ 2, ಉಕ್ತಿ ಅಂದ್ರೆ ಮಾತು, 2 ಬಾರಿ ಬರ್ತಿತ್ತಂದ್ರೆ ಅದನ್ನ ನಾವು ದ್ವಿರುಕ್ತಿ ಅಂತ ಕರಿತೀವಿ. ಹಾಗಾಗಿ ತುತ್ತ ತುದಿ ಅನ್ನುವಂಥದ್ದು ದ್ವಿರುಕ್ತಿಯಾಗಿದೆ ಅಂತೇಳಿ ನಾವಿಲ್ಲಿ ಗಮನಿಸಬೇಕು. ಅದೇ ರೀತಿಯಾಗಿ ನಿನಗಾಗಿ ತದ್ದಿತಾಂತವ್ಯಯ, ನಿನಗಾಗಿ ತದ್ದಿತಾಂತವ್ಯಯ ಅಂತೇಳಿ ಅರ್ಥ ಆಗ್ತದೆ. ಅದೇ ರೀತಿ ಪೆರ್ಮೆ ಅನ್ನುವಂಥದ್ದು ಹಿರಿಮೆ ಅನ್ನುವಂಥದ್ದನ್ನ ಸೂಚಿಸ್ತದೆ. ಹಾಗಾಗಿ ಹಿರಿಮೆ ಅನ್ನುವಂಥದ್ದು ತದ್ದಿತಾಂತ ಭಾವನಾಮ, ಹಿರಿದು ಕಿರಿದು ಇವೆಲ್ಲ ಭಾವನೆಗಳನ್ನು ವ್ಯಕ್ತಪಡಿಸುವಂತ ಪದ. ಹಾಗಾಗಿ ಪೆರ್ಮೆ ಅನ್ನುವಂಥದ್ದು ಏನಪ್ಪಾ ಅಂತಂದ್ರೆ ಹಿರಿಮೆ ಅಂತ ಅರ್ಥ ಕೊಡ್ತೈತಿ. ಹೀಗಾಗಿ ಇದಕ್ಕೆ ನಾವು ತದ್ದಿತಾಂತ ಭಾವನಾಮ ಅಂತ ಕರಿತೀವಿ. ಇಷ್ಟು ನಾವು ಇವತ್ತು 10 ಪ್ರಶ್ನೆಗಳನ್ನು ತೆಗೆದುಕೊಂಡು 10ನೇ ತರಗತಿಯ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತಕ್ಕಂಥ ಅಂಶಗಳನ್ನು ನಾನು ಇವತ್ತು ವಿಶ್ಲೇಷಣೆ ಮಾಡುವಂತ ಪ್ರಯತ್ನ ಮಾಡಿದ್ದೇನೆ. ಇನ್ನೂ ಏನಾದರೂ ವಿಷಯಗಳು ಉಳಿದ್ರೆ ಈ ಹೇಳಿದ್ರಲ್ಲಿ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಹಾಕ್ರಿ, ನಾವು ಅದನ್ನ ಪರಿಹರಿಸುವಂತ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಹಾಗಾಗಿ ಎಲ್ಲರೂ ಇದೇ ರೀತಿ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿದ್ದನ್ನ ನೀವೆಲ್ಲರೂ ಚಾಚು ತಪ್ಪದೆ ನೋಡಿ ನಿಮ್ಮ ಮುಂಬರುವ ಪರೀಕ್ಷೆಗಳಿಗೆ ಸಹಕಾರಿಯಾಗಲಿ, ನಿಮ್ಮ ಮುಂಬರುವ ಪರೀಕ್ಷೆಗಳಿಗೆ ನೀವು ನೋಡ್ಕೊಡ್ರಿ ಅಂತ ಹೇಳ್ತಾ ಹೆಚ್ಚು ನೀವು ಇದನ್ನು ಗಮನಿಸ್ರಿ, ಹೆಚ್ಚು ಪರೀಕ್ಷೆಗೆ ಅನುಕೂಲ ಆಗಲಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಹಾಗಾಗಿ ಎಲ್ಲರೂ ಇದೇ ರೀತಿ ಪರಿವರ್ತನಾ ಅಕಾಡೆಮಿ ತಂಡಕ್ಕೆ ನೀವು ಹೆಚ್ಚು ಪ್ರೋತ್ಸಾಹವನ್ನು ಮಾಡ್ರಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಕೊನೆಗೊಂದು ನಮಸ್ಕಾರ ಹೇಳ್ತಾ ನಾನು ಪಾಠಕ್ಕೆ ವಿರಾಮ ಹೇಳ್ತೀನಿ. ನಮಸ್ತೆ.